ವಿಷಯ ಆಲ್ರೆಡಿ ಹೇಳ್ತಾ ಇದ್ದಾರೆ. ಏನಪ್ಪ ವಿಷಯ ಅಂತೇಳಿ ಕರೆದಿದ್ದಾರೆ, ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಆದಮೇಲೆ ಪ್ರಪ್ರಥಮ ಬಾರಿಗೆ ಮಾಲೂರು ತಾಲೂಕಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತೀರಿ ಅಂತೇಳಿ ಒಂದು ಎಲ್ಲರಿಗೂ ಗೊತ್ತಿರೋಂಥದ್ದೇ ವಿಷಯನೇ. ಆ ವಿಷಯದ ಪರವಾಗಿ ಅಲ್ಲಿ ಮಾಲೂರು ಬರ್ತಾ ಇರೋದ್ರಿಂದ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋದ್ರ ಥರ ಮಾಲೂರು ತಾಲೂಕಲ್ಲ ಕೋಲಾರ ಡಿಸ್ಟಿಕಲ್ಲೇ ರಾಜ್ಯದಲ್ಲೇ ಮಳೆ ಕಡಿಮೆ ಆಗಿರೋದ್ರಿಂದ ಮೇನ್ ಇವತ್ತು ನಾವೇನಾದರೂ ರಾಜ್ಯದಲ್ಲಿ ಎಲ್ಲರಿಗೂ ಅನುಕೂಲವಾಗಿರುವಂಥದ್ದು 15 ದಿನಕ್ಕೆ ಒಂದ್ಸರಿ ನಾಲ್ಕು ಪಟ್ವಾಡ ಬರೋದ್ರಿಂದ ಸುಮಾರು ಕುಟುಂಬಗಳು ಅದನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅದ್ರ ಪರವಾಗಿ ಇವತ್ತು ನಾವು ಅದಕ್ಕೆ ಹಾಲು ಒಕ್ಕೂಟದ ನಿರ್ದೇಶಕರಾಗಿ, ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಸನ್ಮಾನ್ಯ MLA ನಂಜೇಗೌಡರು ಸರ್ ಅಧ್ಯಕ್ಷತೆ ವಹಿಸಿಕೊಂಡ್ರೆ ಸುಮಾರು ಕೋಲಾರ ಜಿಲ್ಲಾ ಎಲ್ಲ ಹಾಲು ಉತ್ಪಾದಕರು ನಮ್ಗೆ ಹಾಲಿನ ದರ ಹೆಚ್ಚಿಸಬೇಕು ಅಂತೇಳಿ ನಮ್ಗೆ ಮನವಿ ಕೊಡ್ತಾನೆ ಬರ್ತಾ ಇದ್ರು ಕೋಲಾರ ಜಿಲ್ಲೆಯಲ್ಲಿ. ಅದನ್ನ ಯಾವ ರೀತಿ ಅಂತೇಳಿ 2 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಸಿದ್ದರಾಮಯ್ಯವರು ಅನೌನ್ಸ್ ಮಾಡಿದ್ರು. ಕಾರಣದಿಂದ ಹಾಗೆ ಈಗ ಹೊಸ ಮುಖ್ಯಮಂತ್ರಿಗೆ ನಮ್ಮ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಪರವಾಗಿ ಒಂದು ಮನವಿ ಕೊಡಬೇಕು ಅಂತೇಳಿ ಎಲ್ಲರೂ ನಮಗೆ ಮನವಿ ಕೊಟ್ಟಿದ್ದರಿಂದ ನಾವೀಗ ಅದೊಂದು ಒಳ್ಳೆ ಅವಕಾಶ ಅಂತೇಳಿ ನಾವು ಡಿಸೈಡ್ ಆಗಿದ್ದೀವಿ. ಅದರಲ್ಲಿ ಮಾಲೂರು ತಾಲೂಕಲ್ಲಿ 182 ಸಂಘ ಹಾಲು ಉತ್ಪಾದಕ ಸಹಕಾರ ಸಂಘಗಳಿದೆ. ಅದರಲ್ಲಿ 7,400 ಜನ ಹಾಲು ಉತ್ಪಾದಕರು ಈಗ ನಮಗೆ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಹಾಲು ಸರಬರಾಜು ಮಾಡ್ತಾರೆ. ಅದರಲ್ಲಿ ದಿನಕ್ಕೆ ನಮ್ಮ ಮಾಲೂರು ತಾಲೂಕಿಂದ ಮಾತ್ರ 1,38,000 ಲೀಟ್ರು ಪ್ರತಿ ದಿವಸ ನಮ್ಮ ತಾಲೂಕಿಂದ ಹೋಗ್ತಾ ಇದೆ. ಅಂದರೆ ಕೋಲಾರ ಜಿಲ್ಲಾ ಪೂರ್ತಿ 8 ಲಕ್ಷ, ಸುಮಾರು 8-8.5 ಲಕ್ಷ ಲೀಟ್ರು ಹಾಲು ಇವತ್ತು ಪೂರೈಕೆ ಆಗ್ತಾ ಇದೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಮಗೆ ಈಗ ಸದ್ಯದಲ್ಲಿ ನಮ್ಮ ಹಾಲು ಉತ್ಪಾದಕ ಕನಿಷ್ಠ ಕೊಡ್ತಾ ಫ್ಯಾಟ್ ಮೇಲೆ ಕೊಡ್ತಾ ಇದ್ದೀವಿ ಅಂತ ಗೊತ್ತಿರುತ್ತದೆ. ಒಂದು 3.5 ಫ್ಯಾಟ್ ಬಂದರೆ ಇವತ್ತು ನಮ್ಗೆ ಸಿಗ್ತಾರಂತ ಅವ್ರಿಗೆ ಸಿಗ್ತಾರಂತ ರೈತರಿಗೆ ರೇಟ್ ಏನು ಅಂತ ಹೇಳಿದ್ರೆ 34 ರೂಪಾಯಿ 15 ಪೈಸೆ ಸಿಗ್ತಾ ಇದೆ. ಇದು ನಮ್ಗೆ ಸಾಲದು ಅನ್ನೋದು ಗೊತ್ತಿದ್ರು ಕೂಡ ಇವತ್ತೊಂದು ದಿವಸದಲ್ಲಿ ಹಸು ಮೇಯಿಸಬೇಕಾದ್ರೆ ತುಂಬ ಕಷ್ಟ ಇದೆ ಅಂತ ಗೊತ್ತಿದೆ. ಅದನ್ನ ನಾವು ಸರ್ಕಾರ ಗಮನಕ್ಕೆ ಹೆಂಗೆ ತರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರುವಾಗ ನಮ್ಮ ಒಂದು ತಾಲೂಕು ಒಂದು ಒಳ್ಳೆ ಅವಕಾಶ ಸಿಗ್ತದೆ. ಏನು ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಅದಕ್ಕೊಂದು ಮನವಿ ಕೊಡಬೇಕು ಅಂತ ನಮಗೆ ಉತ್ತರಿಸಿದ್ರಿಂದ ನಾವು ಎಲ್ಲರೂ ಸೇರಿ ಒಂದು ಮನವಿ ಕೊಡೋಣ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಈಗ ಸದ್ಯದಲ್ಲಿ ನಮಗೀಗ ಬೇರೆ ರಾಷ್ಟ್ರಕ್ಕೆ ಹೋಲಿಕೆ ಮಾಡಿಕೊಂಡ ಬೇರೆ ಕಡೆ ಇವತ್ತಿಗೆ ರಾಜ್ಯಗಳಲ್ಲಿ ನಾವು ಬರೀ ನಮ್ಮ 46 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ ಪಾಕೆಟ್ ಅಂತ. ಅಲ್ಲೆಲ್ಲ ಬೇರೆ ಕಡೆ 52 ರೂಪಾಯಿ ಇದೆ, 59 ರೂಪಾಯಿ ಇದೆ, 62 ರೂಪಾಯಿ ಇದೆ. ಆಂಧ್ರ ಪ್ರದೇಶದಲ್ಲಿ, ಡೆಲ್ಲಿನಲ್ಲಿ 60 ರೂಪಾಯಿ ಇದೆ. ಈ ಥರ ಎಲ್ಲ ಇರೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗೋ ಥರ ಸರ್ಕಾರನೂ ಒಂದು ಏನಾದರೂ ಒಂದು ನಮಗೆ ಅನುಕೂಲ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಮನವಿ ಕೊಡೋಣ ಅಂತೇಳಿ ಎಲ್ಲ ಹಾಲು ಉತ್ಪಾದಕರು ಮಾಲೂರು ತಾಲೂಕಲ್ಲಿ ಸುಮಾರು 10,000 ಜನ ಸ್ವಇಚ್ಛೆಯಿಂದ ವಾಹನಗಳು ಮಾಡಿಕೊಂಡು ಬಸ್ಸುಗಳ ಮುಖಾಂತರ ಇಲ್ಲಿ ಬಂದು 10,000 ಜನ ಒಂದೇ ಸರಿ ನಾವು ಅವರಿಗೆ ಮನವಿ ಮಾಡಿದರೆ ನಮಗೇನೋ ನಮ್ಮ ಹಾಲು ಉತ್ಪಾದಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ನಿರ್ಧಾರ ತಗೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಪ್ರೋತ್ಸಾಹ ಜೊತೆಯಲ್ಲಿ ಏನು ಅಂದರೆ 1,228 ರೂಪಾಯಿ 50 kg ಬೇಡಿದ್ದೀವಿ. ಅದಕ್ಕೆ ಸರ್ಕಾರದಿಂದ ನಮ್ಗೆ ರಿಯಾಯಿತಿ ದರದಲ್ಲಿ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮದೆಲ್ಲರದ್ದು ಬೇಡಿಕೆ. ಹಾಲು ಜೊತೆ ರೈಸ್ ಮಾಡೋದ್ರ ಜೊತೆಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಟ್ರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತೇಳಿ ಅದರ ಆ ಲೆಕ್ಕದಲ್ಲಿ ಇದನ್ನೆಲ್ಲ ಇದು ಮಾಡ್ಕೊಡ್ತಾ ಇದ್ದೀರಿ. ಅದೇ ರೀತಿ ಇದು ಇದೆ. ಈಗ ನಾನು ಪೂರ ನಿಮ್ಮ ಮಾಧ್ಯಮದಲ್ಲಿ